ಶಿಕ್ಷಣ ಫೌಂಡೇಶನ್ 7ನೇ ತರಗತಿ ಕನ್ನಡ ಚಟುವಟಿಕೆ ಪುಸ್ತಕದ ಉತ್ತರಗಳು. ಚಿತ್ರಗಳನ್ನು ನೋಡಿ ಅವುಗಳ ಬಗ್ಗೆ 2 ಬಾರಿ ಓದಿರಿ, 2 ಬಾರಿ ಬರೆಯಿರಿ. ನೆಕ್ಸ್ಟ್, ರೈತನ ಹೆಂಡತಿ ಮತ್ತು ಹುಲಿ ಗದ್ಯಭಾಗವನ್ನು ಓದಿ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಹಾಗೂ ಸಮಾನಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ. ನೆಕ್ಸ್ಟ್, 2 ಬಾರಿ ಓದಿರಿ, 2 ಬಾರಿ ಬರೆದು ಅದಾದ ನಂತರ ಇಲ್ಲೂ ಕೂಡ ಅಷ್ಟೇ ನೀವು 2 ಬಾರಿ ಓದಿರಿ ಹಾಗೂ 2 ಬಾರಿ ಬರೆಯಿರಿ. ನೆಕ್ಸ್ಟ್ ನಿಮಗೆ ರೈತನ ಹೆಂಡತಿ ಮತ್ತು ಹುಲಿ ಹೇಳಿದ ಪ್ರಶ್ನೆಗಳಿಗೆ ನೀವು ಟಿಕ್ ಮಾಡಬೇಕು. ನೆಕ್ಸ್ಟ್, ಕೆಳಗಿನ ಗುಣಗಳು ಯಾರಿಗೆ ಹೊಂದುತ್ತದೆ ಎಂಬುದು ಬರೆಯಿರಿ. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಈ ಕೆಳಗಿನ ಗುಣಗಳು ಯಾರಿಗೆ ಹೊಂದುತ್ತದೆ ಎಂದು ಬರೀಬೇಕು. ನೆಕ್ಸ್ಟ್, ರೈತನ ಹೆಂಡತಿ ಮತ್ತು ಹುಲಿ ಹೇಳಿದ ಮಾತುಗಳನ್ನು ಟಿಕ್ ಮಾಡಿ. ಅದಾದ ನಂತರ ಉದಾಹರಣೆಯ ಪದಗಳನ್ನು ಬರೆಯಿರಿ. ನೆಕ್ಸ್ಟ್, 2 ಬಾರಿ ಓದಿರಿ, 2 ಬಾರಿ ಬರೆಯಿರಿ. ನಿಮ್ಮ ವಿಜ್ಞಾನ ಪುಸ್ತಕದಿಂದ 3ನೇ ಪಾಠವನ್ನು ಸರಾಗವಾಗಿ ಸ್ಪಷ್ಟವಾಗಿ ಬರೆಯಿರಿ. ನೆಕ್ಸ್ಟ್, ಚಿತ್ರಗಳನ್ನು ನೋಡಿ ಅವುಗಳ ಬಗ್ಗೆ 2 ಬಾರಿ ಓದಿ 2 ಬಾರಿ ಬರೆಯಿರಿ. ನೆಕ್ಸ್ಟ್, ರೈತನ ಹೆಂಡತಿ ಮತ್ತು ಹುಲಿ. ಇಲ್ಲಿ ನೀವು ಕಾರಣಗಳನ್ನ ಬರೀಬೇಕು. ಯಾವುದು ತಪ್ಪಾಗಿದೆ ಅದಕ್ಕೆ ಕಾರಣ ಬರೀರಿ. ಅದಾದ ನಂತರ ನಿಮಗೆ ಇಲ್ಲಿ ಸೂಕ್ತ ಹೊಂದಿಸಿ ಬರೆಯಿರಿ ಕೇಳಿದರೆ. ನೆಕ್ಸ್ಟ್, 2 ಬಾರಿ ಓದಿ 2 ಬಾರಿ ಬರೀಬೇಕು. ಇಲ್ಲೂ ಕೂಡ ಅಷ್ಟೇ ಸೇಮ್. ನೆಕ್ಸ್ಟ್, ಇಲ್ಲಿ ತಪ್ಪು ಕ್ರಮದಲ್ಲಿ ಇದೆ ಕತೆ, ಅದನ್ನು ಸರಿಯಾದ ಕ್ರಮದಲ್ಲಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, ನಿಮಗೆ ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ, ಅದರ ಸ್ವಂತ ವಾಕ್ಯವನ್ನು ಬರೀರಿ. ಹಾಗೆ ಇದು ಅಭ್ಯಾಸ, ಅದೇ ಒಂದು ಪದನ 2 ಸರಿ ಬರೀಬೇಕು. ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ದತ್ತಾಂಶಗಳ ಬಗ್ಗೆ ಕೊಟ್ಟಿದ್ದಾರೆ ನಿಮಗೆ. ದತ್ತಾಂಶಗಳ ಬಗ್ಗೆ ನೀವು ಇಲ್ಲಿ ಬರೀಬೇಕು. ತರಗತಿಯಲ್ಲಿ ಗೈರು ಹಾಜರಾದ ದತ್ತಾಂಶ ಈ ಥರ. ಕಥೆಯಲ್ಲಿ ಈ ಪದಗಳು ಇರುವ ವಾಕ್ಯಗಳನ್ನು ಬರೆಯಿರಿ. ಇದ್ದಕ್ಕಿದ್ದಂತೆ ಕತೆ ಮುಗಿದು ಕೊಬ್ಬಿದ ಹುಲಿ, ದಡದಡನೆ ವ್ಯರ್ಥವಾಯಿತು ದಿಣ್ಣೆತಿಟ್ಟು. ಕೆಳಗಿನ ಪದಗಳನ್ನು ಖಾಲಿ ಜಾಗದಲ್ಲಿ ಮತ್ತೆ ಬರೆಯಿರಿ. ನೆಕ್ಸ್ಟ್, ಭೌತ ಬದಲಾವಣೆ. ಅದಾದ ನಂತರ ಅತ್ಯಂತ ದೊಡ್ಡ ವೀಕ್ಷಣೆ, ಅತ್ಯಂತ ಚಿಕ್ಕ ವೀಕ್ಷಣೆ = ವ್ಯಾಪ್ತಿ. ನೆಕ್ಸ್ಟ್, ನಿಮಗೆ ಇಲ್ಲಿ ಜ್ಯೋತಿಷಿ ಅಂತ ಒಂದು ಟಾಪಿಕ್ನ ಕೊಟ್ಟಿದ್ದಾರೆ, ಅದರ ರಿಲೇಟೆಡ್ ಕ್ವಶನ್ಸ್ ವರ್ಡ್ಸ್ ಇದೆ, ಅದಕ್ಕೆ ಸ್ವಂತ ವಾಕ್ಯ ಬರೆಯಿರಿ. ಸರಿಯಾದ ಭಾವನೆಗೆ ವೃತ್ತ ಹಾಕು. ನೆಕ್ಸ್ಟ್, ಹವಾಮಾನ. ಅದಾದ ನಂತರ ಸರಳ ಸಮೀಕರಣ ಮತ್ತು ಬೀಜೋಕ್ತಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಲ್ಲಿ ಜ್ಯೋತಿಷಿ ಇದರ ಒಂದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ, ಅದರ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ ಇದೆ, ಹಾಗೆ ಹೊಂದಿಸಿ ಬರೆಯಿರಿ. ಇದೆ ಪದಗಳನ್ನ ಬರೀಬೇಕು. ನೆಕ್ಸ್ಟ್, ಮೇನ್ ಕೋನ ಇದೆ ಹಾಗೂ ಸಮಾಂತರ ರೇಖೆಗಳು. ನೆಕ್ಸ್ಟ್, ಇಲ್ಲಿ ಕಥೆಯನ್ನು ಕೊಟ್ಟಿದ್ದಾರೆ, ಅಂತಃಪುರಕ್ಕೆ ಹಿಂದಿರುಗಿದ ನಂತರ ರಾಜಕುಮಾರಿಯು. ಹೊಂದಿಸಿ ಬರೆಯಿರಿ. ಸಮಾನಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ. ನೀವು ಇದರ ಪುಸ್ತಕದಲ್ಲಿ 8ನೇ ಸರವಾಗಿ ತಪ್ಪಿಲ್ಲದೆ ಓದಿ 2 ಬಾರಿ ಓದಿರಿ, 2 ಬಾರಿ ಬರೆಯಿರಿ ಎಂದು ಕೇಳಿದ್ದಾರೆ. ಹಾಗೆ ಲಾಸ್ಟಲ್ಲಿ ಒಂದು ಜ್ಯೋತಿಷಿ ಅಂತ ಗದ್ಯಾಂಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.